ಯಾರ ಹೆತ್ತ ಮಕ್ಕಳೋ ಏನೋ ನೀವು, ಇವತ್ತು ನಿಮ್ಮ ಋಣನ ನಾವು ಹೊತ್ಕೊಂಡ್ವಿ. ಅಜ್ಜಿ, ಋಣದ ಮಾತಾಡಿ ಯಾಕೆ ನಮ್ಮನ್ನು ದೂರ ಮಾಡ್ತಿದ್ಯಾ? ಅದು ಸರಿ ತಾತ, ನೀವು ಇಷ್ಟೊಂದು ಕಷ್ಟಪಟ್ಟು ಯಾಕೆ ದುಡಿಬೇಕು? ನಿಮ್ಮ ಮಕ್ಕಳು ದುಡಿಯಲ್ವಾ? ದುಡಿತಾರಪ್ಪ, ಆದರೆ ನಮಗೋಸ್ಕರ ಅಲ್ಲ. ಮತ್ತೆ ಅವರು ದುಡಿದು ಅವರವ್ರ ಸಂಸಾರ ನೋಡ್ಕೋತಾ ಇದ್ದಾರೆ. ಹೆತ್ತ ಮಕ್ಕಳಿಂದನೇ ಕುತ್ತಿಗೆ ದಬ್ಬಿಸ್ಕೊ ಬಂದ ಪಾಪಿಗಳು ನಾವು. ತಾತ, ನೀವಲ್ಲ ಪಾಪಿಗಳು. ಹೆತ್ತ ತಂದೆ ತಾಯಿಗೆ ಕಡೆಗಾಲದಲ್ಲಿ ತುತ್ತು ಹಾಕೋ ಹೃದಯ ಯಾವ ಮಕ್ಕಳಿಗಿರಲ್ವೋ ಅವ್ರು ಪಾಪಿಗಳು. ಅಂತವ್ರಿಗೆ ಪಾಪಿಗಳು ಅನ್ನೋ ಪದನೂ ಚಿಕ್ಕದೆ. ಹೌದೌದು, ಹಾಳಾಗಿ ಹೋಗ್ತಾರ ಅವರು. ಈ ತಂದೆ ತಾಯಿ ಶಾಪ ತಟ್ಟೆ ಸುಮ್ಮನೆ ಬಿಡಲ್ಲ ಅವ್ರಿಗೆ. ಅಯ್ಯೋ, ಹಾಗನ್ಬೇಡಪ್ಪ. ಮಕ್ಕಳು ಬೈಕೊಂಡು ತಂದೆ ತಾಯಿಗೆ ಶಾಪ ಹಾಕ್ಬಹುದು, ಆದರೆ ಯಾವ ತಾಯಿ ತಂದೆನೂ ಮಕ್ಕಳಿಗೆ ಶಾಪ ಹಾಕಲ್ಲಪ್ಪ. ವಯಸ್ಸಾದ ತಂದೆ ತಾಯಿ ಭಾರ ಅನ್ನೋ ಮಕ್ಕಳಿಗೆ ಅಮ್ಮನ ಹೊಟ್ಟೆಲಿದ್ದಾಗ ಮಗು ಭಾರ ಅಂತ ತಾಯಿ ಅಸಡ್ಡೆ ಮಾಡ್ಬಿಟ್ಟಿದ್ದಿದ್ರೆ ತಾನು ಹುಟ್ಟುತ್ತಾನೆ ಇರ್ಲಿಲ್ಲ ಅನ್ನೋದು ಯಾಕೆ ಗೊತ್ತಾಗಲ್ಲ? ಹೆಗಲ್ ಮೇಲೆ ಹೊತ್ಕೊಂಡು ಓಡಾಡೋ ಅಪ್ಪ ತಾನು ಭಾರ ಅಂತ ಬೀದಿಗೆ ಬಿಟ್ಬಿಟ್ಟಿದ್ದಿದ್ರೆ ತಾನು ಈ ಮಟ್ಟಕ್ಕೆ ಬೆಳೀತಾ ಇರಲಿಲ್ಲ ಅನ್ನೋದು ಯಾಕೆ ಅರ್ಥ ಆಗಲ್ಲ? ಬಿಡು ಸತ್ಯ, ಇದೆಲ್ಲ ಅಂಥ ಮಕ್ಕಳಿಗೆ ಅರ್ಥ ಆಗಲ್ಲ. ಅರ್ಥ ಆಗೋದು ಬೇಡ. ಮಕ್ಕಳ ಹತ್ರ ಕೈ ಚಾಚಿ ಬದುಕೋ ಗತಿ ನಮಗೆ ಬಂದಿಲ್ಲ. ಬರೋದು ಬೇಡ, ನಾನು ಇನ್ನೂ ಬದುಕಿದ್ದೀನಿ, ನಿನ್ ಸಾಕ್ತೀನಿ. ನಾವು ಬದುಕಬೇಕು ಅಂದರೆ ಮೊದಲನೇ ಮಗನ ಹತ್ರ ನಾನು ಇರಬೇಕಂತೆ, ಎರಡನೇ ಮಗನ ಹತ್ರ ಇವಳು ಇರಬೇಕಂತೆ. ನಮ್ಮನ್ನು ದೂರ ಮಾಡೋಕ್ಕೆ ನೋಡ್ತಾ ಇದ್ದಾರೆ. ಇವರು ಪ್ರತಿದಿನ ಕೆಲಸ ಮುಗಿಸ್ ಮನೆಗೆ ಬರೋ ಹೊತ್ತಿಗೆ ನಾನು ಒಲೆ ಮೇಲೆ ನೀರಿಟ್ಟು ಕಾಯ್ತಾ ಇರ್ತೀನಿ ಅಕ್ಕಿಗೋಸ್ಕರ. ಇವ್ರ ಅಕ್ಕಿ ತಂದರೆ ಅನ್ನ ತಿಂತೀವಿ, ಇಲ್ಲದೇ ಇದ್ರೆ ಬಿಸಿನೀರು ಕುಡಿದು ಮಲಗ್ತೀವಿ. ಆದರೆ ನಾವು ಮಾತ್ರ ದೂರ ಆಗಲ್ಲ. ಅವ್ರಿಗೆ ಮಾನ ಇಲ್ದಲೇ ಇರ್ಬೋದು ಕಣೆ, ನಮಗೆ ಸ್ವಾಭಿಮಾನ ಇದೆ. ನೀವು ಅಷ್ಟೇ ಅಪ್ಪ, ನಿಮ್ಮ ತಂದೆ ತಾಯಿನ ದೂರ ತಳ್ಳಿಬಿಡಬೇಡಿ. ಮಕ್ಕಳು ಹುಟ್ಟಿ ಬೆಳೆಯೋ ತನಕ ಹೆತ್ತವ್ರಿಗೆ ಕನಸಾಗಿರ್ತಾರೆ. ಆ ಕನಸು ಯಾವತ್ತೂ ಕೆಟ್ಟ ಕನಸು ಅನಿಸ್ಬಾರ್ದು. ನೀವು ಅಷ್ಟೇ, ಮೂಲೆಯಲ್ಲಿ ಕೂತು ನಿಮ್ಮ ಮಕ್ಕಳನ್ನ ನೋಡ್ಕೊಳ್ಳೋ ಮುದಿಜೀವಕ್ಕೆ ನೀವು ತಿನ್ನೋದ್ರಲ್ಲಿ ಒಂದು ತುತ್ತು ಅನ್ನ ಹಾಕಿದ್ರೆ ಆ ಜೀವ ಎಷ್ಟೋ ತಣ್ಣಗಿರುತ್ತೆ. ಮುಕ್ಕೋಟಿ ದೇವರು ತಾಯಿ ಪಾದಲಿರುವರು, ಕೈ ಮುಗಿದು ಬೇಡ ನಿಮ್ಮ ಈ ಸಹಾಯನ ನಾವು ಯಾವತ್ತೂ ಮರೆಯಲ್ಲಪ್ಪ. ದರಿದ್ರಿ ಅವಳು ಅವ್ವ, ನನ್ನ ಅವ್ವ, ಅವ್ವ ನನ್ನ ಅವ್ವ. ಇಂಥದ್ದೆಲ್ಲ ಬೆಳಗ್ಗೆ ಬೆಳಗಿನ ತರೋದೇನಿದೆ? ಒಂಚೂರು ಅರ್ಜೆಂಟ್ ಇತ್ತು ಸರ್, ಅದು ಬೇರೆ ಈ ಚೆಕ್ಗಳೆಲ್ಲ ಪಾಸ್ ಆಗಬೇಕಾಗಿತ್ತು. ಅದೇ ಯಾಕೆ ಅಂತ ಇಷ್ಟು ನೆಕ್ ಮೂಮೆಂಟ್ವರೆಗೆ ಯಾಕೆ ಬಿಟ್ಕೋತೀರಿ? ಮೊದಲೇ ಬಂದು ಸೈನ್ ಮಾಡಿಸ್ಕೊಳ್ಳೋ ತಾನೆ. ಸಾರಿ ಸರ್, ಆ್ಯಕ್ಚುಲಿ ರಿಪೋರ್ಟ್ ಕೂಡ ಬಂದಿರಲಿಲ್ಲ. ವೆಂಡರ್ಸ್ ಬಿಲ್ ರೈಸ್ ಮಾಡೋಕ್ಕೆ ಬೇರೆ ಟೈಮ್ ಆಗಿಬಿಟ್ಟಿತ್ತು. ಏನಾದರೂ ಒಂದು ರೀಸನ್ ಇದ್ದೇ ಇರುತ್ತಲ್ವಾ?
ಎಲ್ಲೋ ಹೋಗಿದ್ದೆ? ಅಪ್ಪ ಅದು ಏನು ಅದು 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 ಜಾಗಿಂಗ್ ಹೋಗಿದ್ದೆ. ಓಹೋ, ಏನು ರಾತ್ರಿ ಎಲ್ಲ ಜಾಗಿಂಗ್ ಮಾಡ್ತಾನೆ ಇದ್ಯಾ? ನಿಮ್ಮಮ್ಮ ಎಲ್ಲ ಹೇಳಿದಾಳೆ. ಅಮ್ಮ ಎಲ್ಲ ಹೇಳ್ಬಿಟ್ಲ. ಅಪ್ಪ ಅದು ಫ್ರೆಂಡ್ ಮೀಟ್ ಮಾಡಕ್ ಹೋಗಿದ್ದೆ, ಲೇಟ್ ಆಗೋಯ್ತಲ್ವಾ, ಅವನ್ ರೂಮಲ್ಲೇ ಉಳ್ಕೊಂಡ್ಬಿಟ್ಟೆ. ಬರ್ತಾ ಜಾಗಿಂಗ್ ಮಾಡ್ಕೊಂಡ್ ಬಂದೆ. ಓಹೋ, ಬೆಳಿಗ್ಗೆನೂ ಜಾಗಿಂಗ್ ಮಾಡಿದ್ಯೋ? ಏನೋಪ್ಪ, ನೀನು ಆಡೋ ಮಾತು ನಿನಗೇ ಅರ್ಥ ಆಗಬೇಕು. ಹೋಗೋಗು, ನಿಮ್ಮಮ್ಮ ಕಾಯ್ತಾ ಇದ್ದಾಳೆ, ಚೆನ್ನಾಗಿ ಪಂಗಳಿಸು. ಸರ್, ಅಡ್ವರ್ಟೈಸ್ಮೆಂಟ್ ಮತ್ತು ಪೋಸ್ಟರ್ ಚಾರ್ಜಸ್ನ ಬಿಲ್ ಮಾಡಿ ಚೆಕ್ ರೆಡಿ ಮಾಡಿದ್ದೀನಿ, ಅದಕ್ಕೂ ಸೈನ್ ಮಾಡಿಬಿಡಿ ಸರ್. ಆದರೆ ಅದು ಯಾವುದೋ ಕಂಪ್ನಿಯಿಂದ ಇವ್ರ ಕೈಗೆ ದುಡ್ಡು ಬರೋಷ್ಟರಲ್ಲಿ ಅದೆಷ್ಟು ಜನ ಕಮಿಷನ್ ಏಜೆಂಟ್ಗಳು ಮಧ್ಯವರ್ತಿಗಳು ದುಡ್ಡು ತಿಂತಾರೋ ದೇವ್ರೇ ಬಲ್ಲ. ಒಂದ್ ನಿಮಿಷ ಅಪ್ಪ. ವಿಷ್ಣು ಅವರೇ, ಪೋಸ್ಟರ್ ಆಡ್ಗೆ ಅಂತ ಎಷ್ಟಕ್ಕೆ ಚೆಕ್ ಬರ್ದಿದ್ದೀರಾ? ಸರ್, ಅದು ಫೆಬಿಕ್ ಕ್ಯಾಡ್ ಏಜೆನ್ಸಿ ಅವ್ರಿಗೆ ಕೊಟ್ಟಿದ್ದು. ಅವರಾದ್ರೂ ಪೋಸ್ಟರ್ ಆಡ್ಗೆ ಕೊಟೇಶನ್ ಕೊಟ್ಟಿರ್ಬೇಕಲ್ವಾ? ಹಾಂ ಸರ್, 8 ಲಕ್ಷ ಕೊಟ್ಟಿದ್ದಾರೆ. ಓಕೆ, ಅದರಲ್ಲಿ ಪರ್ ಲೇಬರ್ ಎಷ್ಟು ಕೊಟೇಶನ್ ಕೊಟ್ಟಿದ್ದಾರೆ? ಸರ್, ಅದು ಪರ್ ಲೇಬರ್ 5000 ಸರ್. 5,000? ಅಪ್ಪ, ಈ ಚೆಕ್ಗೆ ಸೈನ್ ಮಾಡಬೇಡಿ. ಯಾಕಪ್ಪ, ಏನಾಯ್ತು? ಮೋಸ. ನಾನು ನಿಮಗೆ ಮೋಸ ಮಾಡೋದಾ? ಮೋಸ ನೀವು ಮಾಡ್ತಾ ಇದ್ದೀರೋ ಅಥವಾ ಆ ಆ್ಯಡ್ ಏಜೆನ್ಸಿ ಅವ್ರು ಮಾಡ್ತಾ ಇದ್ದಾರೋ ಮುಂದೆ ಗೊತ್ತಾಗುತ್ತೆ. ಆದರೆ ಈ ಚೆಕ್ಗಳನ್ನ ನಾವು ಪಾಸ್ ಮಾಡಲ್ಲ. ಯಾಕಂದರೆ ಅಲ್ಲಿ ಒಬ್ಬ ಲೇಬರ್ ತಗೊತಾ ಇರೋ ಹಣ ಬರೀ 500 ರೂಪಾಯಿ. 500 ರೂಪಾಯ? ಅಂದರೆ ಒಂದಕ್ಕೆ 10 ಪಟ್ಟರಷ್ಟು ತಗೊಳ್ತಿದ್ದಾರೆ ಅಂತ ಆಯ್ತು. ಕಾರ್ತಿಕ್, ಈ ವಿಷಯ ನಿನಗೆ ಹೇಗೆ ಗೊತ್ತಾಯ್ತು? ಅಪ್ಪ, ಈ ವಿಷಯ ನನಗೆ ಗೊತ್ತಾಯ್ತು ಅನ್ನೋದು ಮುಖ್ಯ ಅಲ್ಲ, ಈ ವಿಷಯನ ನಿಮ್ಮಿಂದ ಮುಚ್ಚಿಟ್ಟಿದ್ದಾರೆ ನೋಡಿ, ಅದೇ ಮುಖ್ಯ. ಈ ವಿಷಯ ನಿಮಗೂ ಗೊತ್ತಿಲ್ವಾ ವಿಷ್ಣು ಅವರೇ? ಅದು ಏನ್ರಿ ಅದು? ಅವನು ಕೇಳೋ ಪ್ರಶ್ನೆಗೆ ಮೊದಲು ಉತ್ತರ ಕೊಡಿ. ಅದೇ ಕೊಡ್ತಾರಪ್ಪ. ಇವ್ರ ಸಪೋರ್ಟ್ ಇಲ್ಲದೆ ಇದೆಲ್ಲ ನಡ್ಸಕ್ ಸಾಧ್ಯನಾ? ಇವರು ನಮಗ್ ಮೋಸ ಮಾಡೋದಲ್ದೆ ಎಲ್ಲಿಂದಾನೋ ಬಂದಿರೋ ನಮ್ಮ ಕಂಪ್ನಿಗೆ ಹಗ್ಲು ರಾತ್ರಿ ದುಡಿಯೋ ಲೇಬರರ್ಸ್ಗೂ ಮೋಸ ಮಾಡ್ತಾ ಇದ್ದಾರೆ. ಕ್ಷಮಿಸಿ ಸರ್, ಇದೊಂದು ಚಿಕ್ಕ ತಪ್ಪಾಗಿದೆ. ಏನು ಚಿಕ್ಕ ತಪ್ಪು? ಚಿಕ್ಕ ತಪ್ಪು. ಬಡವರು ಹೊಟ್ಟೆ ಮೇಲೆ ಹೊಡೆಯೋದು, ಕೊಲೆ ಸುಲಿಗೆ ಮಾಡೋದಕ್ಕಿಂತ ದೊಡ್ಡ ಅಪರಾಧ, ಗೊತ್ತಾ? ಅಪ್ಪ, ಈ ಪೋಸ್ಟರ್ ಆಡು ನಮ್ಮ ಕಂಪ್ನಿಗೆ ದೊಡ್ಡದಾಗಿಲ್ದಿರ್ಬೋದು, ಇಲ್ಲೇ ನಮಗೆ ಮೋಸ ಆಗ್ತಾ ಇದೆ ಅಂದಮೇಲೆ ಇನ್ನು ದೊಡ್ಡ ಟ್ರಾನ್ಸಾಕ್ಷನ್ಗಳಲ್ಲಿ ಮೋಸ ಆಗ್ತಾ ಇಲ್ಲ ಅಂತ ಏನು ಗ್ಯಾರಂಟಿ? ಒಂದು ದೊಡ್ಡ ಹಡಗನ್ನ ಮುಳುಗ್ಸಕ್ಕೆ ಬರೀ ಒಂದು ಚಿಕ್ಕ ರಂಧ್ರ ಸಾಕಲ್ವಪ್ಪ? ನಮ್ಮ ಹಣ ಪೋಲಾಗ್ತಾ ಇರೋ ಚಿಕ್ಕ ರಂಧ್ರಗಳನ್ನ ಹುಡುಕಿ ಮುಚ್ಚಬೇಕು. ಇಂಥವ್ರ ಮೇಲೆ ಆಕ್ಷನ್ ತಗೊಬೇಕು. ಕರೆಕ್ಟಾಗಿ ಹೇಳಿದೆ ಕಾರ್ತಿಕ್. ನೀವು ಆಫೀಸ್ಗೆ ಹೋಗಿ, ನಾನು ಅಲ್ಲಿಗೆ ಬಂದು ಎಲ್ಲ ಚೆಕ್ ಮಾಡ್ತೀನಿ. ವೆಲ್ ಡನ್ ಕಂದ. ಥ್ಯಾಂಕ್ಸ್ ಚಿಕ್ಕಪ್ಪ. ಅಣ್ಣ, ಒಬ್ಬ ರಾಜಕುಮಾರ ರಾಜ್ಯ ಆಳ್ಬೇಕು ಅಂದ್ರೆ ರಾಜನ ಮಗನಾಗಿದ್ರೆ ಸಾಲದು, ರಾಜ್ಯ ಆಳೋ ತಂತ್ರನೂ ಗೊತ್ತಿರಬೇಕು ಅಲ್ವೇ? ಯುದ್ಧ ಮಾಡೋದಕ್ಕೆ ಒಂದೊಂದೇ ವಿದ್ಯೆ ಕಲಿತು ಸಿದ್ಧ ಆಗ್ತಾ ಇದ್ದಾನೆ ಅಂತ ಅಲ್ವಾ? ಇವನು ಇಷ್ಟು ಸೀರಿಯಸ್ ಆಗಿರೋದು ನೋಡಿದ್ರೆ ಇನ್ನು ಮುಂದೆ ನಮ್ಮ ಎಲ್ಲ ಜವಾಬ್ದಾರಿಗಳನ್ನ ಇವನಿಗೆ ಕೊಡೋದೇ ಒಳ್ಳೇದು ಅಣ್ಣ. ಹೌದು ಲಕ್ಷ್ಮಣ, ನನಗೂ ಹಾಗೆ ಅನಿಸ್ತಾ ಇದೆ. ಯೋಚನೆ ಮಾಡಬೇಕಾದ ವಿಷಯನೇ. ನೀರ್ ಅಟ್ಯಾಕ್ ನೋಡೋಣ. ಅಲ್ಲ ಬ್ರದರ್, ಈ ಕಡೆ
చూడు ಇವತ್ ನಾವೇ ಗೆಲ್ಲದು ಅಂತ ಆ ದೇವ್ರು ರಾಸಿ ಪಟ್ಟನಾಡು. ನೀನು ರೆಡ್ ಹೊಡೆದ್ರೆ ಬ್ಲ್ಯಾಕ್ ಹೋಗುತ್ತೆ, ಬ್ಲ್ಯಾಕ್ ಹೊಡೆದ್ರೆ ವೈಟ್ ಹೋಗುತ್ತೆ. ಅಂಥದ್ರಲ್ಲಿ ಒಂದೇ ಸ್ಟ್ರೈಕ್ಗೆ ರೆಡ್ ಹೊಡೆದು ಬಿಡ್ತೀಯಾ? ಚಾನ್ಸೇ ಇಲ್ಲ. ಅಕಸ್ಮಾತ್ ಹಾಕಿದ್ರೆ ಸತ್ಯ ನಿಂಗೆ ಏನ್ ಕೆಲಸ ಹೇಳಿದ್ರು ಆ ಕೆಲಸ ನಾನ್ ಮಾಡ್ತೀನಿ. ಹಾಕಿಲ್ಲ ಅಂದ್ರೆ ನಮ್ಮೆಲ್ಲರ ಕೆಲಸ ನೀನೇ ಮಾಡ್ತೀಯಾ? ಆಗಲ್ಲ ಕಣ್ರ. ಏನ್ರು ನಿಮ್ದು ಪಾಟ್ಲೆ? ಸತ್ಯ ನನ್ ರೆಡ್ ಹೊಡಿಯಲ್ವಾ? ಹೊಡಿತೀಯ 2 ಪ್ಲೇಟ್ ಹಾಕೊಟ್ರೆ ಸರಿಯಾಗೆ ಹೊಡಿತೀಯ. ಸತ್ಯ ನನ್ ಕಡೆನೆ. ಸತ್ಯ ನೀ ಅಮ್ಮಟ್ಟೆ ಕಡೆನಾ? ಆಯ್ತು ಕಣ್ರು, ನಾನು ಅಮ್ಮಟ್ಟೆ ಕಡೆನೆ. ಹಾಗಿದ್ರೆ ಒಂದು ಬೆಟ್ಸೋ. ಬೆಟ್ಸ? ಮತ್ತಿನ್ನೇನು, ಸತ್ಯನೂ ಅಮ್ಮಾಟೆ ಕಡೆ ಅಂದ್ಮೇಲೆ ಅಮ್ಮಾಟೆ ಸೋತ್ರೆ ಗೂಗ್ಲಿ ಹೇಳ್ದಂಗೆ ಸತ್ಯ ಕೇಳ್ಬೇಕು. ಆಟ ಅಂದ್ರೆ ಆಟ ನಮ್ಮ. ಇವನ್ ಸೋತ್ರೆ ಅವ್ನ್ ಹೇಳ್ದಂಗ್ ನಾನ್ ಯಾಕೋ ಕೇಳ್ಬೇಕು? ಸತ್ಯ ನೀನ್ ನನ್ ಕಡೆ ಅಲ್ವಾ? ನಮ್ ಸತ್ಯ ಒಂದ್ಸರಿ ಸಪೋರ್ಟ್ ಮಾಡ್ತೀನಿ ಅಂದ್ರೆ ಮಾಡೇ ಮಾಡ್ತಾಳೆ. ನೀನ್ ಆಡ. ಸ್ಟ್ರೈಕರ್ ಕರೆಕ್ಟ್ ಆಗಿ ಇಟ್ಕೊಳ್ಳ. ಡಿಸ್ಟರ್ಬ್ ಮಾಡ್ಬೇಡ್ರ. ಈಗ ಹೇಳ್ತೀರಪ್ಪ, ಸತ್ಯನ ಹೇಳ್ದಂಗೆ ಕೇಳ್ತಾಳ? ನಮ್ ಸತ್ಯ ಮಾತ್ ಮೀರಲ್ಲ. ಅದೇನ್ ಹೇಳ್ತೀರಾ ಹೇಳ್ರು? ನಾನ್ ಯಾವಾಗ ಮಾತ್ ಕೊಟ್ಟೆ? ಮತ್ತಿನ್ನೇನ್ ಸತ್ಯ, ಪಾಪ ಅಮ್ಮಾಟೆ ನೀನ್ ಅವ್ನ್ ಪರವಾಗಿದ್ಯಾ ಅಂತ ನಂಬಿಕೆ ಇಟ್ಟು ನಿನ್ ಪರವಾಗಿ ಅವ್ನ್ ಮಾತು ಕೊಟ್ಟಿಲ್ವಾ? ಸತ್ಯ ಫ್ರೆಂಡ್ಶಿಪ್ ಅಲ್ಲಿ ಇದೆಲ್ಲ ಕಾಮನ್ ಅಲ್ವಾ? ಅವ್ನ ಏನೋ ಹೇಳ್ತಿದ್ದಾನೆ, ಕೇಳ್ಬಿಡು. ಇಲ್ಲ ಅಂದ್ರೆ ಅಮ್ಮಟೆನ ಸೋತೆ ಅಂತ ಹುಡುಗಿರ್ ತರ ಬಟ್ಟೆ ಹಾಕೊಂಡು ಏರಿಯಾ ಪೂರ್ತಿ ಓಡಿಡ್ಬೇಕು. ಓಕೆ? ಯಾರ ಹತ್ರ ಹೆದರಿಕೆ ಬಗ್ಗೆ ಮಾತಾಡ್ತಿದ್ಯಾ? ಸರಿ ಕಣ್ರ, ಅದೇನ್ ಮಾಡ್ಬೇಕೋ ಹೇಳ್ರ. ಸತ್ಯ ಚಿಕ್ಕೆ ಹೊಡಿಯೋಷ್ಟ್ರಲ್ಲಿ ಮಾಡಿ ಮುಗಿಸ್ತೀನಿ. ಏನ್ ಟಾಸ್ಕ್ ಕೊಡ್ಲಿ, ಏನ್ ಕೊಟ್ರು ಈಸಿಯಾಗಿ ಮಾಡ್ಬಿಡ್ತಾಳಲ್ಲ. ಗುಬ್ಬಿ ಕಷ್ಟದ ಕೆಲ್ಸನೂ ಇಷ್ಟಪಟ್ಟು ಮಾಡೋಡ್ಕೊಳ ನಮ್ ಸತ್ಯ. ಅವಳು ಯೋಚನೆನೇ ಮುಳುಗೋಗ್ಬಿಡ್ಬೇಕು ಅಂತ ಟಾಸ್ಕ್ ಕೊಡು. ಯಾಕ್ರೋ ಟಾಸ್ಕ್ ಕೊಡಕ್ಕೂ ಭಯನಾ? ಹೋಗ್ಲಿ. ಸತ್ಯ ಟಾಸ್ಕ್ ಏನಂದ್ರೆ ಈಗಲೇ ನೀನು ಅಮೂಲ್ ಬೇಬಿ ಕಾಲ್ ಮಾಡಿ ಇಲ್ಲಿ ಬರಕ್ಕೆ ಕೇಳ್ಬೇಕು. ಅಮ್ಮ ಕಾರ್ತಿಕ್ ಹತ್ರ ಮಾತಾಡಿ ತಾಳಿ ಶಾಸ್ತ್ರಕ್ಕೆ ಡೇಟ್ ಫಿಕ್ಸ್ ಮಾಡು ಅಂತ ಹೇಳಿದ್ರು, ಮಾಡ್ತೇ ಬಿಟ್ನಲ್ಲ. ಅಪ್ಪ ನೀವೇನಿಲ್ಲಿ? ಭೇಷ್ ಮಗನೇ. ಏನಪ್ಪ ಇದ್ದಕ್ಕಿದ್ದಂಗೆ ಪ್ರೀತಿ ಜಾಸ್ತಿ ಆಗ್ಬಿಟ್ಟಿದೆ. ಬರೀ ಪ್ರೀತಿ ಅಷ್ಟೇ ಅಲ್ಲಮ್ಮ, ಪ್ರೀತಿ ಜೊತೆಗೆ ಹೆಮ್ಮೆನೂ ಸೇರ್ಕೊಂಡ್ಬಿಟ್ಟಿದೆ. ಹೌದಾ? ಅಂತ ಹೆಮ್ಮೆ ಪಡೋ ಕೆಲಸ ನಾನೇನ್ ಮಾಡಿದ್ನೋ? ಒಬ್ಬ ತಾಯಿಗೆ ತನ್ನ ಮಗು ಅಂಬಗಾಲಿಂದ ತನ್ನ ಕಾಲ್ ಮೇಲೆ ತಾನು ನಿಂತುಕೊಳ್ಳೋಷ್ಟು ಬೆಳೆದಾಗ ತಾಯಿ ತುಂಬ ಸಂತೋಷವಾಗುತ್ತೆ. ಅದೇ ಒಂದು ತಂದೆಗೆ ತನ್ನ ಮಗ
ತನ್ನ ಕೆಲಸಗಳನ್ನೆಲ್ಲ ನಿಭಾಯಿಸುವಷ್ಟು ಬೆಳೆದಾಗ ಒಂದು ಹೆಮ್ಮೆ ಆಗುತ್ತೆ. ಅಂಥ ಹೆಮ್ಮೆನೇ ಈಗ ನನಗೆ ಆಗ್ತಿರೋದು. ಬೆಳಿಗ್ಗೆ ನೀನು ಆ ಮ್ಯಾನೇಜರ್ನ ಜಾಡಿಸಿದ್ರಿಂದ ನಿನಗೆ ಕೆಲಸದ ಮೇಲೆ ಆಸಕ್ತಿ ಗಮನ ಇದೆ ಅಂತ ನನಗೆ ಗೊತ್ತಾಯಿತು. ಏನಪ್ಪ ನೀವು ಒಳ್ಳೆ ಇಷ್ಟು ಚಿಕ್ಕ ವಿಷಯಕ್ಕೆ ಅಷ್ಟೊಂದು ಬಿಲ್ಡಪ್ ಕೊಡ್ತಾ ಇದ್ದೀರಲ್ಲ. ವಿಷಯ ದೊಡ್ಡದೋ ಚಿಕ್ಕದೋ ಅನ್ನೋದು ಮುಖ್ಯ ಅಲ್ಲ ಮಗನೇ, ಆ ಕೆಲಸದ ಬಗ್ಗೆ ನೀನು ಗಮನ ಹರಿಸಿದೆಯಲ್ಲ ಅದೇ ಮುಖ್ಯ. ಜವಾಬ್ದಾರಿ ತಗೊಳಕ್ಕೆ ನಾವೇನೋ ರೆಡಿ, ಆದರೆ ನೀವೇ ಹೆದರ್ಕೊಂಡು ಕೊಡಲ್ಲ. ನೀವು ಅಮ್ಮ ಈ ಮನೆಯವರೆಲ್ಲ ನಾನು ಇನ್ನೂ ಚಿಕ್ಕ ಮಗು ಅಂತಾನೆ ಅನ್ಕೊಂಡಿದ್ದೀರಾ. ಹೌದಪ್ಪ, ನೀನು ಮಗು ಅಂತ ತಿಳ್ಕೊಂಡೆ ನಿನಗೆ ಮದುವೆ ಮಾಡ್ತಾ ಇರೋದು. ಅದು ಬೇರೆ ಇದು ಬೇರೆ. ಅದು ಬೇರೆ ಇದು ಬೇರೆನಾ? ಸರಿ, ಹಾಗಾದರೆ ಬೇರೆ ವಿಷಯನೇ ಹೇಳ್ತೀನಿ ಕೇಳು. ಓಕೆ. ನಾಳೆ ನಮ್ಮ ಫ್ಯಾಕ್ಟ್ರಿ ಮೆಷಿನರಿ ಸಪ್ಲೈ ಮಾಡ್ತಾರಲ್ಲ, ಅವ್ರ ಜೊತೆ ಹೈದರಾಬಾದಲ್ಲಿ ಮೀಟಿಂಗ್ ಇದೆ. ಆಗಬಹುದು. ಆ ಜವಾಬ್ದಾರಿ ನಿನಗೆ ಬಂದಿರೋದ್ರಿಂದ ಆ ಮೀಟಿಂಗ್ನ ನೀನೇ ಅಟೆಂಡ್ ಮಾಡಬೇಕು. ನಾನು ಮೀಟಿಂಗ್ ಅಟೆಂಡ್ ಆಗ್ಬೇಕಾ? ಅದು ನಾಳೆನೇನಾ? ಹೌದು, ನೀನೇ ಹೋಗಬೇಕು ನಾಳೆನೆ. ನೀನೇ ಹೇಳ್ತಿದ್ಯಲ್ಲಪ್ಪ, ನನಗೇನು ಜವಾಬ್ದಾರಿನ ವಹಿಸಲ್ಲ ಅಂತ ಹೇಳ್ತಿದ್ಯಲ್ಲ, ಅದಕ್ಕೆ ಜವಾಬ್ದಾರಿ ಕೊಟ್ಟಿದ್ದೀನಿ. ಹೋಗು, ಆ ಮೀಟಿಂಗ್ ಅಟೆಂಡ್ ಮಾಡು, ಆಮೇಲೆ ಆ ಮೆಷಿನರೀಸ್ನೆಲ್ಲ ನೋಡಿಕೊಂಡು ಒಂದು ಸೆಮಿನಾರ್ ಇದೆ, ಅದನ್ನು ಅಟೆಂಡ್ ಮಾಡಿಬಿಟ್ಟು ಆಮೇಲೆ ಬಾ. ಇದಕ್ಕೆಲ್ಲ ಎಷ್ಟು ದಿನ ಆಗುತ್ತೆ? ಏನಬ್ಬ ಅಂದರೆ 1 ವಾರ ಆಗಬಹುದು. 1 ವಾರ ಆಗುತ್ತಾ? ಹಾಗಿದ್ರೆ 1 ವಾರ ನಾನು ಅಲ್ಲೇ ಇರ್ಬೇಕಾ? ಇನ್ನೇನು, ಇಲ್ಲಿಂದ ದಿನಾಗಲೂ ಓಡಾಡೋಕ್ಕಾಗುತ್ತಾ? ಅದು ಹೈದರಾಬಾದ್ಗೆ. ಸಡನ್ ಆಗಿ ಹೈದರಾಬಾದ್ಗೆ ಹೋಗು ಅಂದ್ರೆ ಹೇಗಾಗುತ್ತಪ್ಪ? ನಾನು ಪ್ರಿಪೇರ್ ಆಗೋದು ಬೇಡವಾ? ಟಿಕೆಟ್ ಬುಕ್ ಮಾಡೋದು ಬೇಡವಾ? ಅದ್ರ ಬಗ್ಗೆ ನೀನೇನು ಯೋಚನೆ ಮಾಡಬೇಡ. ಲಕ್ಷ್ಮಣ ಎಲ್ಲ ನೋಡ್ಕೋತಾನೆ. ನಿನಗಾಗಲೇ ಟಿಕೆಟು ಬುಕ್ ಆಗಿದೆ. ರಾತ್ರಿ ಫ್ಲೈಟ್ ಇದೆ, ನೀನು ಹೋಗೋದೊಂದೇ ಬಾಕಿ. ಬಟ್ಟೆ ಎಲ್ಲ ಜೋಡಿಸ್ಕೊಂಡ್ಬಿಡು. ಅಪ್ಪನೂ ಇಲ್ಲ ತಿಪ್ಪನೂ ಇಲ್ಲ, ನೀನು ಹೋಗಬೇಕು ಅಷ್ಟೇ. ಬೆಸ್ಟ್ ಆಫ್ ಲಕ್. ಈ ಕೆಲಸನ ನೀನು ಚೆನ್ನಾಗಿ ನಿಭಾಯಿಸ್ಕೊಂಡು ಬರ್ತೀಯ ಅಂತ ನನಗೆ ನಂಬಿಕೆ ಇದೆ. ಓಕೆ? ಒಂದು ವಾರನ ಜವಾಬ್ದಾರಿ ಕೊಡಿ ಅಂತ ಇವ್ರಿಗೆ ಹೇಳಿದ್ರೆ ಹೈದರಾಬಾದ್ ದಾರಿನೇ ತೋರಿಸ್ಬಿಟ್ರಲ್ಲ. ಏಯ್, ನಿಮ್ಗೆಲ್ಲ ಏನ್ ತಲೆ ಕೆಟ್ಟಿದ್ಯಾ? ಕೆಲ್ಸ ಕಾರ್ಯ ಎಲ್ಲ ಅವ್ನು ಯಾಕೋ ಕರೆಸ್ಬೇಕು? ಅದೆಲ್ಲ ನಮ್ಗೆ ಗೊತ್ತಿಲ್ಲ ಸತ್ಯ. ಟಾಸ್ಕ್ ಅಂದ್ರೆ ಟಾಸ್ಕು. ಯಾಕೆ ಸತ್ಯ? ಭಯನ? ಭಯನ? ಸತ್ಯ ಹೇಳಿದ ಮತ್ತೆ ಎದ್ರಕಂಡಿಂದ ಆಗೋದು, ಅರಿತಿರ ನೀರಿಂದ ಆಗೋದು, ಎರಡು ಒಂದೇ. ಭಯ ಅನ್ನೋ ಪದ ಸತ್ಯ ಡಿಕ್ಷನರಿಲೇ ಇಲ್ಲ. ಅದು ಅಲ್ಲದೆ ಬೆಂಕಿ ಕಂಡ್ರೆ ಬೆಣ್ಣೆ ಕರಗುತ್ತೆ ಹೊರತು ಬೆಣ್ಣೆಗೆ ಬೆಂಕಿ ಕರಗುತ್ತಾ? ಸತ್ಯನ್ ಕಂಡ್ರೆ ಅಮೂಲ್ ಬೇಬಿಗೆ ಭಯ ಹೊರತು ಅಮೂಲ್ ಬೇಬಿನ್ ಕಂಡ್ರೆ ಸತ್ಯಗೆ ಭಯ ಚಾನ್ಸೇ ಇಲ್ಲಮ್ಮ, ಸಾಧ್ಯನೇ ಇಲ್ಲ. ಹಾಗಿದ್ರೆ ಕಾಲ್ ಮಾಡು. ಸತ್ಯ, ನೀನ್ ಸೋಲೋದನ್ನ ನೀನ್ ಒಪ್ಕೊಬಹುದು, ಆದ್ರೆ ನಾವು ಒಪ್ಕೊಳ್ಳಲ್ಲ. ಕಾಲ್ ಮಾಡು ಸತ್ಯ. ಮಾಡು ಸತ್ಯ. ಕಾಲ್ ಮಾಡು ಸತ್ಯ. ಸತ್ಯ, ಕಾಲ್ ಮಾಡ್ಬಿಡು ಸತ್ಯ. ಮಾಡು ಸತ್ಯ, ಕಾಲ್ ಮಾಡು. ಆಯ್ತು, ಮಾಡ್ತೀನಿ. ಒಂದು ವಾರ ಅಂದ್ರೆ 7 ದಿನ. ದಿವ್ಯನ್ನ 7 ದಿನ ನೋಡ್ದೆ ಹೇಗಪ್ಪ ಇರೋದು? ಸುಮ್ಮನೆ ಬಿಲ್ಡಪ್ ತಗೊಳಕ್ ಹೋಗಿ ನಾನೇ ಸರಿಯಾಗಿ ತಗ್ಲಾಕೊಂಡ್ಬಿಟ್ಟೆ. ಇದೆಲ್ಲ ನಿನ್ನಿಂದಾನೇ ಆಗಿರೋದು. ನನ್ನಿಂದನಾ? ಏನಾಯ್ತು? ನೆನ್ನೆ ನೀನ್ ಆ ಪೋಸ್ಟರ್ ಅನ್ಸಕ್ ಕರ್ದಿರ್ಲಿಲ್ಲ ಅಂದಿದ್ರೆ ಆ ಮ್ಯಾನೇಜರ್ ಮಾಡ್ತಿರೋ ಮೋಸ ನನಗೆ ಗೊತ್ತೇ ಆಗ್ತಿರ್ಲಿಲ್ಲ. ಗೊತ್ತಾಗದೆ ಇದ್ದಿದ್ರೆ ಅವನ ಅಪ್ಪನ ಹತ್ರ ಬಿಲ್ಡಪ್ಪೇ ಕೊಡ್ತಾ ಇರ್ಲಿಲ್ಲ. ಬಿಲ್ಡಪ್ಪೇ ಕೊಟ್ಟಿಲ್ಲ ಅಂದಮೇಲೆ ನಾನು ಹೈದರಾಬಾದ್ಗೆ ಹೋಗೋ ಪರಿಸ್ಥಿತಿನೇ ಬರ್ತಾ ಇರ್ಲಿಲ್ಲ. ಏನು, ಹೈದರಾಬಾದ್ಗೆ ಹೋಗ್ತಿದ್ಯಾ? ಹೌದು, ಅದು 1 ವಾರ. ಹಾಗಿದ್ರೆ ನೀನ್ ಇನ್ನೊಂದು ವಾರ ಊರಲ್ಲಿರಲ್ವಾ? ಅದನ್ನೇ ತಾನೇ ನಾನು ಹೇಳ್ತಾ ಇರೋದು. ಅದನ್ನೇ ಮತ್ತೆ ಮತ್ತೆ ಕೇಳಿ ಯಾಕೆ ಸುಮ್ಮನೆ ಉರಿಸ್ತಾ ಇದ್ಯಾ? ನಾನಾ ಪೋಸ್ಟರ್ ವಿಷಯ ಹೇಳಿದ್ದಕ್ಕೆ ನನಗೆ ಯಾವುದೋ ದೊಡ್ಡ ಜವಾಬ್ದಾರಿ ಬಂದಿದೆ ಅಂತ ರಾತ್ರೋರಾತ್ರಿ ಹೈದರಾಬಾದ್ಗೆ ಪಾರ್ಸಲ್ ಮಾಡ್ತಾ ಇರೋದು. ಇನ್ನೊಂದು ವಾರ ಬೆಂಗಳೂರು ಕಡೆ ತಲೆನೂ ಹಾಕಕ್ಕಾಗಲ್ಲ.